ತನ್ನ ಬಗ್ಗೆ ಬರೀತಾರ ಜಗ ಉದ್ಧಾರ ಮಾಡಕ್ ಮನುಷ್ಯರ ಜಗ ಉದ್ಧಾರ ಕಕ್ಕ ಮಳಿ ಮಳಿ ಬೆಳಿ ಮೊದಲು ಬರ್ತಿದ್ದು ಮತ್ತೆ ಹೇಳಕತ್ತದಲ್ರಿ ಗೌರವ ಮಳೆ ಬರಂಗ್ ಬರ್ತಿತ್ತು ಹಂಗಾದ ಬರಬೇಡ್ರಿ ಜಗ ಕುಂಬಾರನ ಮಡದಿ ಹೆಸರು ಬಾಕಾ ಕುಂಬಾರ ಬಾಕಾ ಕುಂಬಾರನ ಮಗಳ ಹೆಸರು ಬಂಕಾ ಕುಂಬಾರ ಮಗಳ ಹೆಸರು ಹೌದು ಅವ್ರು ಏನು ಕಾಯಕ ಮಾಡ್ತಿದ್ರು ಅಂತ ಕೇಳಿದ್ರ ಏನ್ ಮಾಡ್ತಿದ್ರು ಸರ್ ದಿನ ನನ್ನ ತರನ ಗಡಿಗೆ ಮಾಡೋಕ್ಕಿಂತ ಕಾಯಕ ಮಾಡ್ತಿದ್ರು ಅವ್ರು ಹೌದು ಕಾಯಕ ಮಾಡ್ತಿದ್ರು ಬಹಳ ಭಕ್ತಿವಂತರು ಹೌದು ಭಕ್ತಿ ನಿಮ್ಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಯ್ತ್ರಿ ಎಷ್ಟೋ ಸಾವಿರಾರು ಮಣ್ಣಿನ ಗಡಿಗೆಯನ್ನ ತಯಾರು ಮಾಡಿಟ್ಟಿದ್ರು ಎನಕ್ಕ ಪಂಡರಪುರ ಬಾಜಾರ್ ಹೋಗಿ ವ್ಯಾಪಾರ ಮಾಡ್ಲಕ್ ಹೌದು ಸಾವಿರಾರು ಗಡಿಗೆಗಳನ್ನು ತಯಾರು ಮಾಡಿ ಹುಡುಗರು ರಾಕಾ ಕುಂಬಾರ ಗೊತ್ತಿತ್ತು ಏನು ಗೊತ್ತಿತ್ತು ಅಂತ ಕೇಳಿದ್ರ ಆ ಸಾವಿರಾರು 2,000 ಗಟ್ಟಲೆ ಗಡಿಗೆ ಒಳಗ ಮಾಡಿ ಡಿಕ್ಕಿ ಹೊಡೆದಿದ್ದ ಎದುರಾಗ ಹೊಡೆದ ಅವನಿ ಒಳಗ ಸುಡಲಾಕ ಹೌದು ಅದ್ರ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ರಿಪ್ಪ ಒಂದು ಬೆಕ್ಕಿಗಿತ್ತಮ್ಮ ಬೆಕ್ಕ ಗಡಿಗೆ ನಡುವಿನ ಮಧ್ಯದೊಳಗ ಒಂದು ಗಡಿಗೆ ಒಳಗ ಆ ನಟ್ಟು ನಡು ಗಡಿಗೆ ಒಳಗೆ ಬೆಕ್ಕಿತ್ತು ಅದೇ 2-3-4 ದಿವಸ ಆಗಿತ್ತು ಹೌದು ಆ ರಾಕಾ ಕುಂಬಾರ ಗೊತ್ತಿತ್ತು ಬೆಕ್ಕಿ ಗಡಿಗೆ ಒಳಗೆ ಗೊತ್ತಿತ್ತು ಗೊತ್ತಿತ್ತು ಒಂದಿನ ಮರ್ರುಗಿ ಬಿದ್ದಾವ ಏನಾಯ್ತು ಆ ಮರ್ರುಗಿ ಬಿದ್ದು ಬೆಂಕಿ ಹಚ್ಚಿಬಿಟ್ಟ ಇಳಕ ಅಂಗಡಿಗೆ ಗಡಿಗೆ ಸುಡ್ಲಾಕ ಹೌದು ಆದ್ರೆ ಬೆಕ್ಕಲ್ಲೇ ಮೈಲಕ್ ಹೋಗಿತ್ತು ಹೌದು ಬೆಕ್ಕ ಮೈಲಕ್ ಹೋಗಿತ್ತು ಮಗ ಹಂಗ ಉರ್ಲಕತ್ತು ಉರ್ಲಕತ್ಗಳು ರಾಕಾ ಕುಂಬಾರಿಗೆ ನೆನಪಾಗಿಬಿಡ್ತು ಇಲ್ಲ ನಾ ಘಾತ ಮಾಡ್ದೆ ನಾನು ಕೈ ನಾನು ಎಂತ ಪಾಪನ ಒಂದು ನಾ ಮಾಡಿದ್ದಿಲ್ಲ ಬಾಳ ಮೋಸ ಆಯ್ತು ಬಗದ ಒಟ್ಟು ಭಕ್ತಿಯಿಂದ ಪಾಂಡ್ರಂಗಿಗೆ ನಾ ದುಡ್ಕೊಳ್ಳೋದಿನಿ ಹೌದು ಮತ್ತು ನನ್ನ ಗಡಿಯಾಗ ಬೆಕ್ಕಿಗಿತ್ತು ಬೆಕ್ಕಿನ ಮರಿ ಒಳಗೆ ಸಿಕ್ಕವ ಹೌದು ನಾ ದೊಡ್ಡ ಪಾಪದ ಕೆಲಸ ಮಾಡ್ಬೇಕು ತಿಳ್ಕೊಂಡು ಬೆಕ್ಕಿನ ಮರಿ ಒಳಗೆ ಅವ್ರಿಗೆ ಹಚ್ಚಿಬಿಟ್ಟೆ ದೊಡ್ಡ ಪಾಪದ ಕೆಲಸ ಮಾಡ್ಬೇಕು ತಿಳ್ಕೊಂಡು ಆ ಅಂಗಿ ಸುತ್ತಮುತ್ತ ಬಿದ್ದು ಹಳ್ಳಕತ್ತ ಯಾರು ರಾಕಾ ಕುಂಬಾರ ಹೌದು ಅವಾಗ ಹೇಳ್ತೀನಿ ಭಕ್ತಿ ಒಟ್ಲೆ ಇದ್ಲು ಅವಾಗ ಆಗ ರಾಕಾ ಕುಂಬಾರ ಹೇಳ್ತಾರು ಕುಂಬಾರ್ತಿ ಬಂದು ಹೇಳ್ತಾವ ಗಂಡಗ ಏನಂತ ಯಾಕತಿ ಇಟ್ಟಾಗಿ ದುಃಖ ಮಾಡಿ ಅಂತ ಸಮಸ್ಯೆ ಏನಾಗ ನಿಮಗ ಹೇಳ್ಬೇಕು ನನ್ನ ಮುಂದಾಗ ಅವಾಗ ರಾಕಾ ಕುಂಬಾರ್ಲಕತ್ತ ನಾ ದೊಡ್ಡ ಪಾಪ ಮಾಡಿಬಿಟ್ಟೆ ಹೌದು ನನ್ನಿಂದ ದೊಡ್ಡ ತಪ್ಪಾಗಿ ಬಿಡ್ತು ನಾನು ಕೈ ಮೇಲೆ ಒಂದು ಹುಟ್ಟಿ ಹುಡುಗ ಅನ್ಯಾಯ ಮಾಡಲ್ಲ ಆದ್ರೂ ಕೂಡ ಬೆಕ್ಕಿನ ಮರಿ ಒಳಗೆ ಸಿಕ್ಕು ಬೆಂಕಿ ಹಚ್ಚಿನಿ ಇದು ಪಾಪ ಕಟ್ಕೊಂಡೆ ನಾನು ಪಾಪ ಕಟ್ಕೊಂಡೆ ಅಂದ ಕಾಲಕ್ಕ ಅವಾಗ ಒಂದು ಮಾತು ಹೇಳ್ತಾ ಯಾರು ಬಾಕಾ ಕುಂಬಾರ್ತಿ ಏನು ಚಿಂತೆ ನೋಡ್ದಣ ನಾವು ಪಾಂಡುರಂಗನ ಭಕ್ತರಲ್ಲಿ ಪಾಂಡುರಂಗನ ಮೇಲೆ ವಿಶ್ವಾಸ ಇಟ್ಟು ನಾವು ಸಂಸಾರ ಮಾಡೋರಿದ್ದೀವಿ ಹೌದಾ ಒಟ್ಟೆ ಅನ್ಯಾಯ ಆಗಲ್ಲ ನಾವು ಭಕ್ತಿ ಮಾಡೋಣ ತಿಳ್ಕೊಂಡು ಹೌದಾ ಗಂಡ ಹೇಳು ಒಂದು ಪಾಂಡುರಂಗ ಒಂದು ಸವಾಲ್ ಹಾಕಿ ಹೇಳ್ತಾ ಏನಂತ ಏನಾದ್ರು 3-4 ದಿನಗಟ್ಲೆ ಅವನಿಗೆ ಉರಿಲಕತ್ತದ ಹೌದು ಅದ್ರೊಳಗಿನ ಜೀವರ ಈ ಆಂಗಿನ ಆರಿನ ಮೇಲೆ ಬೆಕ್ಕಿನ ಮರಿ ಜೀವಂತ ಬಂದ್ವಪ್ಪ ಅಂತಂದ್ರ ಏನಾಗ್ತದ ನಾವು ಒಟ್ಟೆ ಇಲ್ಲಿಗೆ ಸಂಸಾರ ತ್ಯಾಗ ಮಾಡಿಬಿಡೋದು ಸಂಸಾರ ಒಟ್ಟೆ ಮಾಡೋದೇ ಬೇಡ ಸಂಸಾರ ತ್ಯಾಗ ಮಾಡಿ ಅಡಿ ಒಳಗೆ ಹೋಗಿ ಬಿದ್ದಿರ್ತಕ್ಕಂಥ ಕಟ್ಟಿಗೆ ತಗೊಂಡಿಕಂದ್ರೆ ಯಾವ ಮಾಡಿ ಉಪಜೀವನ ಮಾಡ್ಕೊಂಡು ಇಲ್ಲಿಗೆ ಸಂಸಾರ ತ್ಯಾಗ ಮಾಡೋಣ ಅಂತ ತಿಳ್ಕೊಂಡು ಹೌದಾ ಹೇಳಿದ್ರು ಹೇಳಿದ್ರೆ ಯಾಕೆ ತಾಳ ಮೃದಂಗ ಹೌದಾ ತಗೊಂಡು ಅವನಿಗೆ ಸುತ್ತ ಹಾಕಿ ದಗ ಉರಿ ಅಂತ ಅವನಿಗೆ ಸುತ್ತ ಹಾಕಿ ಭಜನಾ ಮಾಡಕತ್ತ ಕಿಚ್ಚಲು ಸುತ್ತ ಹಾಕಿ ಭಜನೆ ಮಾಡಲಾಗತ್ತು ಭಜನಾ ಮಾಡಕಂದ್ರು ಎಲ್ಲ ಮೈಲಕಬೇಕು ಅಂತ ಅವನು ಕೂಡ ಓಡಿ ಬಂದು ಹೌದಾ ಪಾಂಡ್ರಂಗ ಜ್ಞಾನ ಕೂಡ ಸುತ್ತ ಹಾಕಿ ಮಾಡಕತ್ತ ಆ ಬೆಕ್ಕಲು ಕೂಡ ಸುತ್ತ ಹಾಕಿ ಮಾಡಲಾಗತ್ತು ಸುತ್ತ ಹಾಕಿ ಜ್ಞಾನ ಮಾಡಕತ್ತು 3 ಗಂಟೆ ಒಲೆ ಉರಿತು ಹೌದಾ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ಎಲ್ಲ ತಣ್ಣಗಾರ್ತು ಒಟ್ಟು ಗಡಿಗೆ ಕೆಮರ್ ನೋಡಿದ ಒಳ್ಳೆ ಮಟ್ಟು ಮಾಡೋ ಗಡಿಗೆಯನ್ನು ಮರಿಗಳು ಮ್ಯಾತ ಹೊರಗೆ ಬಂದತ್ತ ಇದು ಪಾಂಡ್ರಂಗಿನ ಶಕ್ತಿ ಇದರ ಭಕ್ತಿ ಪವಾಡ ಹೌದು ಅವಾಗ ಮುಂದೆ ಗಂಡ ಹೆಂಡತಿ ಕೂಡ್ಕೊಂಡು ಪಾಂಡ್ರಂಗ ಜ್ಞಾನ ಮಾಡ್ಕೊತ ಸಂಸಾರ ತ್ಯಾಗ ಮಾಡಿ ಹೊಂಟ್ರು ಅಡಿಯೊಳಗ ಹೊಂಟ್ರು ಕಟ್ಟಿಗೆ ಮಾಡಿ ಪುನೀನ ಮಾಡ್ತಿದ್ರು ಹೌದಾ ಆ ಸಮಯದಾಗ ರಾಮದಾಸ್ ಮಹಾರಾಜರು ಗುರು ಬಂದಿತ್ತ ರಾಮದಾಸ್ ಮಹಾರಾಜ ಹೌದಾ ಗರು ಬಂದಿದ್ದ ನಮ್ದಾಗ ಅವಾಗ ಪಾಂಡ್ರಂಗಮ್ಮ ನಿನ್ನ ಮುಂದೆ ನನ್ನಂತ ಭಕ್ತಿಯನ್ನು ಯಾರಿಲ್ಲ ಅಂತಕ್ಕಂತ ಹೌದಾ ಆಂಕರ್ ಬಂದಿತ್ತ ಏನಾದ್ರು ನಿಮ್ಮ ತೊಳೆ ಮುಂದೆ ನಿಂದ್ರು
ಆಂಕರ್ ಬಂದಿತ್ತ ಆಂಕರ್ ಬಂದು ನನ್ನಂತ ಭಕ್ತಿ ಯಾರು ನನ್ನ ಕಾಲಕ್ಕೆ ಪಾಂಡ್ರಂಗ ಹೇಳತ್ತ ಏನಂತ ಹೇಳಿದ್ರಪ್ಪ ಇಲ್ಲಿ ಭಕ್ತಿವಂತರ ತೋರಿಸ್ತೀನಿ ಬಾ ನೀವು ಯಾಕಂದ್ರ ಯಾರು ನಾಮದೇವ ಮತ್ತು ಪಾಂಡುರಂಗ ರುಕ್ಮಿಣಿ 3 ಮಂದಿ ಕೂಡ್ಕೊಂಡು ಹಾರತ್ತ ಎಲ್ಲಿಗೆ ಅಡಿಯೊಳಗೆ ಆಳಂಬಿ ಗುಡ್ದಾಗ ಹೌದೌದು ಅವಾಗ ಕಟ್ಟಿಗೆ ಆರಿಸ್ತಿದ್ರು ಹೊರಿಗಟ್ಲೆ ಕಟ್ಟಿಗೆ ಇಟ್ಟಿದ್ರು ನೋಡು ಮಾಡಿಟ್ಟಿದ್ರು ಅವಾಗ ರುಕ್ಮಿಣಿ ಅವ್ರ ಮನಸ್ಸು ಪರೀಕ್ಷೆ ಮಾಡೋ ಸಲುವಾಗಿ ಏನ್ ಮಾಡಿದ್ರು ನನ್ನ ಕೈಯಾನ ಬಂಗಾರ ಬಳಿ ತೆಗೆದು ಹೋಗ್ಲಿಕ್ಕೆಂದ್ರ ಆ ಕಟ್ಟಿಗೆ ಹೊರಗಿಟ್ಟು ಬಂದತ್ತ ಹೌದು ಅವಾಗ ಬಾಕಾ ಕುಂಬರ್ತಿ ಮಗಳು ನೋಡ್ಲತ್ತವನು ಇಡೋದು ಹೌದು ಹೋಗಿ ಬಂಗಾರ ಬಳಿ ಹೊರಗ ಯಾವ್ದಂದ್ರೆ ಅವಾಗ ತಾಯಿ ಹೇಳತ್ತ ಏನತ್ತ ಏನಿದ್ರು ಎಲ್ಲಾ ಸಂಸ್ಥಾನ ತ್ಯಾಗ ಮಾಡಿ ಬಂದವರಲ್ಲಿ ಹೌದೌದು ನಮ್ಮ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಆ ಪರಮಾತ್ಮ ಪಾಂಡ್ರಂಗನ ಬಂದಿಟ್ಟಿರ್ಬೇಕು ಅದಕ್ಕೆ ಜೇನು ಕೈ ಹಚ್ಚಲಪ್ಪ ಅಂತಂದ್ರೆ ನಾನು ಆನೆಗಿತ್ತು ಅನ್ನತ್ತ ಈ ಕಟ್ಟಿಗೆ ಒಳಗೆ ಬಂಗಾರ ಬಳಿಗೆ ಕೈ ಹಚ್ಚದಪ್ಪ ಅಂದ್ರೆ ನನ್ನ ಆನೆಗಿತ್ತು ಅಂತ ಅವಾಗ ಪಾಂಡುರಂಗ ಮತ್ತು ನಾಮದೇವ ಹೌದಾ ಓಸು ಮಂದಿ ಕೂಡ್ಕೊಂಡು ಮುಂದೆ ಬಂದು ಪ್ರತ್ಯಕ್ಷ ಆಗಿ ನಿಂತು ಹೇಳಿದ್ರತ್ತ ಏನಂತ ನಿಮ್ಮಂತ ಭಕ್ತಿ ಅಂದ್ರೆ ಯಾರಿಗೆಲ್ಲ ನಿಮ್ಮ ಭಕ್ತಿಗೆ ನಾವು ಮೆಚ್ಚಿದಪ್ಪ ಹೌದು ಈ ಮಂತ್ರನಾಕ ಭೂಮಿ ಮೇಲೆ ಇರೋದು ಬೇಡ ನಡಿ ಮುಕ್ತಿ ಮಂದ್ರ ಗತ್ತೆ ಯಾಕಂದ್ರ 3 ಮಂದಿಗೆ ತಗೊಂಡ್ಕಂದ್ರ ಸ್ವರ್ಗಕ್ಕೆ ಹೋದ್ರೆ ಕತ್ತಿ ಬರ್ತಮ್ಮ ಹೌದೌದು ಏರ್ಲಿ ಯಾಕತ್ ಕೇಳಿದ್ರ ನಾವನ್ನ ಮಾತು ಹೇಳಕ್ಕಾಗಿನ ಒಂದ್ ಏನೇನೋ ತಿಳ್ಕೊಂಡ್ರಿ ಇವರು ಹೌದು ಹೆಂಗ್ ನಡೆಯೋದು ಗೊತ್ತನು ಹೆಂಗಾದ್ರಿಪ್ಪ ತಿನ್ನಬೇಡ ನಮಗೆ ಬುದ್ಧಿ ಹೇಳು ಅಡಗೆ ಮಾಡಿ ಅವರೇ ಜಡಿಯೋದು ಅಡಗೆ ಮಾಡಿ ಹುಡಿ ಕೆಲಸ ಮಾಡಕತ್ತಾರ ಹೌದಾ ಎಲ್ಲಾ ಗೊತ್ತಾಗಲ್ಲ ಎಷ್ಟು ಶಾಯತ್ತಿನ ಹೇಳ್ತೀವಿ ನೋಡು ಹೌದು ಅದು ನಮಗೆ ಜರ ಅದ್ರಾಗ ಸಿಗ್ತಿರ್ಬೋದು ನಮ್ಗೆ ಜ್ಞಾನ ಇಟ್ಟಿನ ಮಾತಾಡೋದಕ್ಕೆ ಬೇಡ ನಾನೇನ್ ಹೇಳ್ಬೇಕಂದ್ರ ಏನ್ ಹೇಳಿದ್ರಪ್ಪ ಆದಿಶಕ್ತಿ ನನ್ನ 7 ಮಕ್ಕಳ ತಾಯಿ ಜಾತ್ರೆ ನಡೆದ ಇಲ್ಲಿ ನಮಗೊಂದು 10-12 ಸಾವಿರ ನಾನ್ ಮಾಡಕ್ ಬರ್ದಾರ ನಿಮ್ಗೂ ನಾಟ್ ಬಡಗಿರ್ಬೇಕಂತ ಹೌದು ಇನ್ನು ಕನ್ನಡಪ್ಪ ಅಂತಂದ್ರೆ ಹೇಳೋದು ಕೇಳೋದು ಸಿದ್ಧರ ಚರಿತ್ರೆ ನಡೀಲಿ ಆದ್ರೆ ಒಟ್ಟು ಹೇಳ್ತಿನತ್ ನಾ ಅಂದಿಲ್ಲ ಏನ್ ಯಾವ ಕೇಳೋದು ನಡೆದ ಮುಂದ ಹೌದಾ ಏನೋ ಭಗವಂತನ ವಿಚಾರ ಭಕ್ತಿ ತಗೊಂಡು ಪ್ರಯತ್ನ ಮಾಡಿ ನೋಡೋ ನಿಮ್ಗೆ ಹೇಳ್ಬೇಕು ನಾ ಹೇಳಿ ಹೌದು ಏನು ಹಂಗ ಮಾತಾಡಬೇಡ ಹಿಂಗ ಮಾತಾಡಬೇಡ ಎಲ್ಲ ಹೇಳ್ತೀನಿ ಅನ್ನಬೇಡ ಎಲ್ಲ ಹೇಳ್ತೀನಿ ಅಂದಿರಲ್ಲ ಅಂತಾರ ಅವ್ರು ಹಿಂಗತ್ತಾರ ಏನೋ ನಿಮ್ಮ ತಲೆಗೆ ಅದೇ ಬರ್ಲಕತ್ತೈತಿ ಅಂದ್ರೆ ಬೇಡ ಇಲ್ಲ ಏನಿಲ್ಲ ಅವಾಗ ಎಲ್ಲ ಹೇಳ್ತೀನಿ ಅಂದಿ ನೋಡು ನಾವೊಂದೆರಡು ಪ್ರಶ್ನೆ ಕೇಳ್ತೀನಿ ಹೇಳ್ಬೇಕು ಇರ್ಲಿಕ್ಕೆ ನಿಮ್ಮನ್ನು ಬಿಡಲತ್ತಾರ ಹೌದು ಇಂತ ಮಾತು ಹೇಳಿದ್ರು ಹೌದಾ ಹೆಂಗ ಮಾತು ಕೇಂದ್ರ ನಾವೊಂದ್ ಏನು ಮಾತು ಕೇಳಿದಪ್ಪ ಅಂತ ಕೇಂದ್ರ ಅಮೋಕ್ಷದ ಮರ್ತ ಲೋಕಕ್ಕೆ ಬರಾಗ ಹೌದಾ ಹೋಮದ ಕಂಬಳಿ ನೇಮದ ಭತ್ತ ಬಡವದ ಭಾಗ್ಯ ಬಂಜಿನ ಮಕ್ಕಳು ಬೆಳಕಿಲ್ಲ ಬೆಳಕಿಲ್ಲ ಪ್ರಸಾದಗಳಂತೆಲ್ಲ ತಗೊಂಡು ತಂದು ಹಿಂದೆ ಮಾಡ್ಕೊಂಡು ಮಂದಿ ಹಿಂದೆ ಮಾಡ್ಕೊಂಡು ಬೈಲ ಮುತ್ತ ಸಿದ್ಧರು ಕರ್ಕೊಂಡು ಏನು 3 ಪೆಟ್ಟ ಹಿಂದಟ್ಟು ಗುಡ್ಡ ಕತ್ತ ಹೌದು ನಾ ಹಿಂಗ್ ಹೇಳ್ತಿಲ್ಲದೆ ಅವ್ರೇನಂತಾರ ಅವ್ರನ್ನ ಕೇಳಿ ಕೇಳ್ತಾರೆ ಗೊತ್ತನು ಮತ್ತೆ ಹೋಮದ ಕಂಬಳಿ ನೇಮದ ಭತ್ತ ಬಡವದ ಭಾಗ್ಯ ಬಂಜಿಗೆ ಮಕ್ಕಳು ಪ್ರಸಾದಗಂತ ಕಾಮಧೇನು ಕಲ್ಪವೃಕ್ಷ ಎಲ್ಲ ತಂದ ಕಾಮಧೇನು ಕಲ್ಪವೃಕ್ಷ ಇಲ್ಲ ಇಟ್ಟು ಎಲ್ಲ ತಗೊಂಡು ಬಂದಾನು ಹೌದು ಮತ್ತ ಅಲ್ಲಿ 24 ವರ್ಷ ತಪ ಮಾಡ್ಲಕ್ಕ ಏನು ಕಾರಣ ಇತ್ತು ಕಲ್ಲುಗದ್ದಿಗೆ ಮಾಡಿ ಹಾಸಿಗೆ ಮಾಡಿ ತಪ ಮಾಡ್ಲಕ್ಕ ಏನು ಕಂಡಿತ್ತು ಏನು ಕಾರಣ ಇತ್ತು ಅಂತಕ್ಕಂಥ ಮಾತು ಕೇಳಿ ಒಳ್ಳೆ ವಿಷಯ ಇದೆ ಹೌದು ಯಾಕಂದ್ರ ಅವ್ರು ಹೆಂಗದಾರ ನಮ್ಗೆ ಗೊತ್ತು ಹೌದು ಯಾಕೆ ಮಾತು ಹೇಳ್ತಪ್ಪ ಅಂತಂದ್ರ ಯಾಕ್ರಿಪ್ಪ ನಾವ್ ಹೆಟ್ರವ್ರಿಗೆ ಅನ್ನೋದು ಅವ್ರಿಗೆ ಗೊತ್ತು ಹೌದಾ ಅದಕ್ಕಾಗಿ ನೀವ್ ಹೆಟ್ರವ್ರು ನಮ್ಗೆ ಗೊತ್ತಿಲ್ಲಪ್ಪ ಮತ್ ನಾಂದೇಳಿ ಮತ್ ಮುಂದಿನ ಸಂಡೆ ಬಂದಕ್ಕೆ ಹೌದಾ ಹಿಂಗೊಂದು ಏನಾದ್ರು ಬರ್ರಿ ಇಲ್ಲ ನಾ ಹೆಟ್ರವ್ರು ನಿಮ್ಗೆ ಗೊತ್ತದ ಯಾವ ಪ್ರಶ್ನೆ ಕೇಂದ್ರ ತಿಳಿತು ಅಂತ ಕೇಳಿ ಶಾಣೆ ಕೇಳಿ ಹೌದು ಇರ್ರಿ ಬಹಳ ಸಂತೋಷದ ಹೌದಾ ಯಾಕೆ ತಪ್ಪ ಮಾಡ್ದ ಮತ್ತೆ ಅಮಾವಾಸ್ಯ ಅಂತ ಕೇಳಿದ್ರ ಯಾಕ್ರಪ್ಪ ಪರಮಾತ್ಮ ಬರ ಮುಂದೆ ಒಂದು ಮಾತು ಹೇಳ್ದ ಏನಂತ ಈ ಇಟ್ಟಿಯನ್ನ ಕೊಟ್ಟು ಭಗವಂತ ನೀನು ನಾನು ಗಣ್ಣಿಂದ ಬರಬೇಕು ಹೌದು ಅಮೋಕ್ಷದ ಒಂದು ಮಾತು ಪರಮಾತ್ಮ ಏನಂತ ನೀವು ಒಟ್ಟು ಹಾಗೆ ನೋಡಬೇಡ ನಾನು ನೀನು ಬೆನ್ನಿಂದ ಇರ್ತೀನಿ ಕಳ್ಕೊಂಡ್ರೆ ಅಂದಿದ್ದ ಹೌದು ಅವರು ಕೂಡ 3 ಪೇಟ ನಿಮ್ಮಟ್ಟು ಗುಡ್ಡದ ಮೇಲೆ ಬಂದು ತಿರುಗಿ ಹಾಗೆ ನೋಡಿದ ಭಗವಂತ ಮಾಯ ಅದ ಹೌದೌದು ಆ ಭಗವಂತ ಮಾಯವಾಗ್ಯನಂತ ತಿಳ್ಕೊಂಡು ಹಾಗೆ ಭಗವಂತನ ಕಾಣೋ ಸಲುವಾಗಿ ಹಾಗೆ ಪರಮಾತ್ಮ ಅಮೋಕ್ಷದ ಮತ್ತೆ ಕಾಣೋ ಸಲುವಾಗಿ 12-24 ವರ್ಷ ತಪ್ಪ ಮಾಡಿದ ಗುರುವಿನ ಕಾನೂನು ಸಂಬಂಧ ಹಾಗೆ ತಪ್ಪ ಮಾಡ್ದ ಗುರುವಿನ ಕಾನೂನು ಸಂಬಂಧ ಕಾಮಧೇನು ಕಲ್ಪವೃಕ್ಷ ಎಲ್ಲವನ್ನು ಬಂದಿದ್ದ ಮಲಿಕಿನ ಬೆಳಕಿಲ್ಲ ಹೌದು ಅದು ಯಾರು ಕೊಟ್ಟಿದ್ರು ಪರಮಾತ್ಮ ಕೊಟ್ಟಿದ್ದಪ್ಪ ಅಂತಂದ್ರೆ ಪರಮಾತ್ಮ ನಾವು ಕಾಣಬೇಕಾಗಿತ್ತಪ್ಪ ಅಂತಂದ್ರ 12-12 ವರ್ಷ 24 ವರ್ಷ ತಪ್ಪ ಮಾಡೋಣ ಅಂತಕ್ಕಂಥದ್ದು ನನಗೆ ಇಷ್ಟು ಗೊತ್ತದ ಅದೇ ರೀತಿ ಹಿರಿಯರಾಗಿರ್ತಕ್ಕಂಥವ್ರು ಇನ್ನೊಂದು ಮಾತು ಕೇಳೋರು ಯಾವಾಗ್ರಿಪ್ಪ ಏನು ಮಾತು ಕೇಳಿದ್ರಪ್ಪ ಅಂತಂದ್ರ ಏನು ಮಾತು ಕೇಳಿದ್ರು ಅಂತಂದ್ರ ದೇಸಾಯ ಅಮೋಘ ಸಿದ್ಧ ಎಷ್ಟು ಗೊತ್ತಾಗಲ್ಲ ಅಂದ್ರ ಮತ್ತೆ ಹೆಂಗತ್ನ ಹೌದು ನಾಡಿಗಳು ಅಮೋಘ ಸಿದ್ಧತ್ರಿ ಎಲ್ಲಿ ನಾಡಗೌಡಿಕೆ ಮಾಡ್ದ ದೇಸಾಯ ಅಮೋಘ ಸಿದ್ಧತ್ರಿ ಎಲ್ಲಿ ದೇಶಕ್ಕೆ
ಬೇಸಿಗೆ ಮಾಡ್ದ. ಹೌದು. ಯಾವ ಊರಾಗ ಮಾಡ್ದ. ಮತ್ತ ಅವನ ಮಕ್ಕಳು ಕಾಲು ಕಿರ್ಕಲು ಯಾಕೆ ಕುಡಿಲಿಲ್ಲ. ಹೌದು. ಆಶೀರ್ವಾದ ನಮ್ಮ ಮ್ಯಾಲಿನ ಮನೆಯಲ್ಲಿ ತಿಳ್ಕೊಂಡು ಇರಲಿ ತಮ್ಮ. ಇನ್ನೊಂದು ಎಲ್ಲಿ ಗೌಡಿಕೆ ಮಾಡ್ದ ಅಂತ ಕೇಳಿದ್ರ ಅಮಾವಾಸ್ಯದ ಮತ್ತೆ ಗೌಡಿಕೆ ಮಾಡಬೇಕು, ಅದನ್ನ ಪಡ್ಕೋಬೇಕು. ಗೌಡಿಕೆ ವಿಷಯ ಒದ್ದಾಟಿರ್ಲಿ, ದೇಸಿಗೆ ಹೇಳ್ಬಹುದು. ಅದು ಮಾತು ಕೇಳ ಹೇಳಾಗತ್ತ. ಇದನ್ನ ಪಡ್ಕೋಬೇಕು, ನಾ ಗೌಡ ಅನಿಸ್ಬೇಕು, ದೇಸಾಯಿ ಅನಿಸ್ಕೋಬೇಕು. ಹೆಸರು ದೇವಸ್ಥಾನಕ್ಕೆ ಅಮಾವಾಸ್ಯದ ಮತ್ತೆ ಮರ್ತಕ್ ಬಂದವಲ್ಲ. ಹೌದಾ? ನಿಮಗೆ ತಿಳಿಯಾಗಿರ್ಲಿ. ಯಾಕೆ ಅಮಾವಾಸ್ಯದ ಮತ್ತೆ ಮರ್ತಕ್ಕೆ ಬಂದ? ಯಾಕ್ರಿಪ್ಪ? ಮಾನವರನ್ನೆಲ್ಲ ಭಕ್ತರನ್ನ ಉದ್ಧಾರ ಮಾಡೋಗೋಸ್ಕರವಾಗಿ ಬಂದಾನ. ದೇಶ ಸಂಚಾರ ತಿರುಗುತ್ತ ಬಂದಾನ. ದೇಶ ಸಂಚಾರ ತಿರುಗುತ್ತ ಬಂದಾನ. ಮಳಿ ಹೆಂಗ ಕೊಡ್ತಿದ್ದ ಕೇಳಿದ್ರೆ ಮಳಿ ಕಿಲ್ಕೊಂಡನ, ಬೆಳಕಿನ ಬಂದನ, ಮಳಿ ಯಾಕೆ ಕೊಡ್ಲಿಲ್ಲ. ಹೌದಾ? ಹಿಂಗಂದ್ರೆ ಅನ್ಕೆ ಮನೆ ಮಾತಾಡ್ತಿರ್ತಾರ. ಇದಕ್ಕೆ ಹೆಂಗ ಕೇಳಿದ್ರ ಹೆಂಗ್ರಿಪ್ಪ? ಅದು ಇಚ್ಛಾಶಕ್ತಿ ಅಂತ ಬರ್ತದ. ಹೌದು. ಈ ಸದ್ಯ ಚಿಕ್ಕರುಗಿ ಗ್ರಾಮದಾಗ ಬಂದು ಕೂತಿದವರೆಲ್ಲ ಪುಣ್ಯವಂತರಿದ್ರು. ಹೌದು. ಭಕ್ತಿವಂತರಿದ್ರಪ್ಪ ಅಂತಂದ್ರ ಆ ಸಮಯಕ್ಕೆ ತಕ್ಕಂಗ ಅವಾಗ ಮಳಿ ಆಗ್ಯಲ್ಲ. ಹೌದಾ? ಅದಕ್ಕೆ ಇಚ್ಛಾಶಕ್ತಿ ಅಂತಾರ. ಹೌದು ಹೌದು. ಹಂಗ ಮಳಿ ಆಗತ್ತೆ. ಯಾಕಂದ್ರೆ ನಾವು ಯಾರಿಗೆ ಭಕ್ತರಿಗೆ ಬೇಡದವ್ರಿಗೆ ಮಳಿ ಕೊಟ್ಟನ ಅಂತೇಳಿ ಮಳಿ ಕೀಲ್ಕಂದ ಅಂತ ಹೆಸರ. ಹೌದು. ಈ ದೇಶ ಸರಿಗೆ ತಿರುಗಾಡಿ, ನಾಡು ತಿರುಗಾಡಿ, ದೇಶ ತಿರುಗಾಡಿ ಕೇಂದ್ರ ಈ ಭಕ್ತರನ್ನ ಉದ್ಧಾರ ಮಾಡ್ಯ ನೋಡು. ಆ ದೇಶ ಸಂಚಾರ ತಿರ್ಕೋತ ಬಂದು ದೇಶ ಸಂಚಾರ ತಿರ್ಗಾನ ಅಂತ ಯಾಕಂದ್ರೆ ಭಕ್ತರು ಬಂದು ಕೊಟ್ಟಾರ. ಆ ದೇಶ ಅಮಾಂಶದ ದೇಶ ಅಮಾಂಶದ ಬಾಣಿ ದೇಶ ತಿರುಗಿ ಭಕ್ತರನ್ನ ಉದ್ಧಾರ ಮಾಡಿ. ಹೌದು. ನೀವು ದೇಶ ಅಮಾಂಶದ ತೇಕೆ ಭಕ್ತರು ಬಂದು ಕೊಟ್ಟಾರ. ಹೌದೌದು. ಇಷ್ಟ ನಮ್ಮ ತುಕಾರಾಮ್ ಮಹಾರಾಜರಿಗೆ ಮಾತಿನ ಮಾಣಿಕ್ಯ ಅಂತಾರ. ಹೌದು ಹೌದಾ? ಹೌದು. ಯಾರು ತಂದಾರ? ಚಗಣಿ ಅಂದಾರ ಅಭಿಮಾನಿಗಳು. ಹೌದು. ಅಭಿಮಾನಿಗಳು ಮಾತಿನ ಮಾಣಿಕ್ಯ ಅಂದಾರ. ಹೌದು. ನಮ್ ಗುರುನಾಥ್ ಮಾಸ್ತರ್ ಅವ್ರಿಗೆ ಯಾಕಂದಾರ ಮಾತಿನ ಮುತ್ತತ್ತ? ಅದಕ್ಕೂ ಹಿಂಗೇರಿಪ್ಪ, ಹಿಂಗೆ ಅಭಿಮಾನಿಗಳು. ಹೌದು. ಹಿಂಗ ಅಮೋಕ್ಷದ ಮುತ್ತಾಗ ಬರೆದು ಕೊಡ್ಬೇಕಾಗಿತ್ತಪ್ಪ ಅಂತಂದ್ರ ಅದಕ್ಕ ದೇಸಾಯಿ ಅಮೋಕ್ಷದ ಅಂದ್ರು. ಅಮೋಕ್ಷದ ಮಟ್ಟಾಗಿ ಮನೆ ಬರೋಕಿತ ಮಾಡಿದ್ರೆ ಮಳಿ ಆಚಿತ್ತು ಇಲ್ಲ ಭೂಮಿ ಮೇಲೆ. ಹೇಳಬ್ರಿ ಹೇಳ್ರಿ. ಯಾಕೆ ಅದಕ್ಕಿಂತ ಮೊದಲು ಮರ್ತ ಲೋಕದಾಗ ಭೂಲೋಕದಾಗ ಮಳಿ ಆತಿತ್ತು ಇಲ್ಲ ಇಲ್ಲ. ತನ್ನಿಂದ ಯಾರೆಲ್ಲ ಊಟ ಮಾಡ್ತಿದ್ರೆ ಉಪವಾಸ ಇರ್ತಿದ್ರೆ ಇಲ್ಲ ಭೂಮಿ ಮೇಲೆ ಮಂದಿರ ಬದುಕಿದ್ರೆ ಇಲ್ಲ ಇಲ್ಲ ಕೇಳ್ತಾರ. ಮಾತಿನ ಅರ್ತಿದೆಯಲ್ಲ. ಹೌದು. ಇದಕ್ಕೆ ಹೆಂಗ ಕೇಳ್ರ ಹೆಂಗಪ್ಪ? ಆ ಮಳೆ ಆಗೋ ಕಾಲಕ್ಕೆ ಮಳೆ ಆಗ್ತದ. ಹೌದು ಹೌದಾ? ಹೌದು. ಇಂಥ ದುಷ್ಕಾಲ ದಿನ ಬತ್ ನೋಡಿ, ಯಾರಿಗ್ ಗೊತ್ತದ? ಯಾರಿಗ್ ಗೊತ್ತದ ಸದಾ? ಹೌದು. ಇದು ಹಿಂಗೆ ಮುಂದೆ ಹೋಗ್ತದ, ಮಳೆ ಆಗ್ತದ, ಯಾರಿಗ್ ಗೊತ್ತ? ಅದೇ ಜಾಗ ನಮ್ದವ್ರದು. ಹೌದಾ? ಗೌರ್ತಿ ಮಳೆ ತೋರಿಸ್ತೀನಿ ಇನ್ನು ಹೆಂಗ ತೋರಿಸ್ತೀನಿ ನೋಡ ಮತ್ತ ಅವ್ರವ್ರು. ಇದು ಹೆಂಗ ಕೇಳ್ರ ಹೆಂಗಪ್ಪ? ಇವತ್ತ ನಾಳೆ ಮಳೆ ಬರ್ತಾನೆ ಯಾರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು. ಅಂತ ಸಮಯದಾಗ ನನ್ನ ತಮ್ಮ ವಿಷಯದ ಮುತ್ಯ ಬಂದು ಅವ ಹೇಳಿದ ಪ್ರಕಾರ ಮಳೆ ಒಂದೊಂದು ಜಾಗದಾಗ ಕರ್ಸ್ಯಾನ ಹೇಳಿ ಇದು ನಿಸ್ತ ಶಕ್ತಿಯಪ್ಪ ಅಂತಂದ್ರೆ ಅವನ ಪ್ರೇರಣೆ ಮಾಡ್ಕೊತ ಹೋಗ್ಯಾನಂಗ. ಪವಾಡ ಮಾಡ್ಯಾನ. ಮಳೆ ಆಗಲ್ಲ ಆತಿತ್ತೆ. ಜನ ತಿಂತಿದ್ರು. ಅದೊಂದು ಪವಾಡ. ಈ ಸದ್ರಿ ತಾನಿಗೆ ನಮ್ಮ ಜ್ಯೋತಿ ಅನ್ನಂಗ ಇವತ್ತು ಮಳೆ ಆಗ್ಬೇಕಪ್ಪ ಅಂತಂದ್ರೆ ಆಗಿ ತೋರ್ಸ್ಯಾರ. ಮಳೆ ಇರಂಗಿರೋದು ಬರಂಗ್ ಬರೋದು ಹೋಗೋದು. ದಾಟ್ಬೇಡ ನಿಮ್ಗೆ ದಾಟ್ಬೇಡ. ನೀವು ಬಿಟ್ಟು ಹೇಳ್ತಾರೆ ಕೇಳು. ಅವನೇ ತಗೊಂಡು ಬಂದಾನಂದ್ರೆ ಅದಕ್ಕೂ ಮಗನ ಇಲ್ಲಿ ಇತ್ತು ನಿಲ್ಲೋತ್ ನಾಚೆ ಮಳೆ ಆಗ ಪಾಡ ಪುರುಷ ಇಂತ ಬಾಗಿಂದ ಮೈ ಬರಿಸಾನ. ಅಮೋಷದ ಮೊದಲು ಬದುಕಿತ ಮೊದಲು ಏನ್ ಕೇಳಬೇಕಲ್ಲ ಮುಂದಿನ ಜಗತ್ತಿಗಿಲ್ಲ ನನಗೆ ಆತ. ಅದೇ ಕೇಳ್ಕತ್ತೀನಿ. ತಾವ ತಾನು ಬಳಕೆ ಬರಿಚಾರ ಜಗ ಉದ್ಧಾರ ಮಾಡಕ್ ಮನುಷ್ಯರ ಜಗ ಉದ್ಧಾರ. ಕಾಕ ಮಳಿ ಮೊದಲ ಮಳಿ ಬೆಳೆ ಮೊದಲು ಬರ್ತಿತ್ತು. ಮತ್ತ ಹೇಳಕತ್ತದಲ್ರಿ ಗೌರವ ಗೌರವ ಮಳೆ ಬರಂಗ್ ಬರ್ತಿತ್ತು. ಹಂಗಾದ ಬರಬೇಡ್ರಿ. ಜಗ ಉದ್ಧಾರ ಮಾಡಕ್ ಬಂದಾನ ಹೇಳ್ಯಾರ. ಜಗ ಉದ್ಧಾರ ಮಾಡಕ್ ಅಮೋಷದ ಹೇಳು ಬಂದಾನ. ಹೇಳ್ರಿ ಬರಗಾಲ ಬಿದ್ದಾಗ ತರ್ಸ್ಯಾರ ಅವರು. ಮಳೆ ಹಾಗಾಗಿ ಹೇಳಕ್ಕ ಹಂಗ ಹೇಳಕತ್ತಲ್ರಿ ಅದಿ ಇತ್ತು ಹೇಳಿ. ಈಗ ಈ ಮಾಯಿ ಕಡೆನ ನಾವು ಮಾತಾಡಕ್ ಬರೋದಿಲ್ಲ. ಈಗ ನಿಮ್ಮಂತ ಹಿರಿಯರು ಬೀರಪ್ಪ ಮುತ್ತ ನಮ್ಮಲ್ಲಿ ಬಚ್ ಬಳಗನ ಆಟ ಮಾಡಿಸಿದ್ ತೆರಿಗೆ ಮಾಡಿ ತೆರಿಗೆ ಆಟ ಮಾಡಿಸಿದ್ ಕರೆನೋ ಸುಳ್ಳು ಹೇಳ್ಬೇಕ್ರಿ ಹಿರಿಯರು. ನಿಮ್ಮಂತ ಹಿರಿಯರು ಹೇಳಿದ್ ಸುಳ್ಳ ಕರೆನೋ? ಹಂಗ ಇವತ್ತಿಗೆ ಅದು ಅದ ನಾವು ಒಪ್ಕೋತೀವಿ. ಮಳೆ ಬೆಳೆ ಮೊದಲು ಹಿಡಿದು ಅದ. ಮಳೆ ಬೆಳೆ ಮೊದಲು ಹಿಡಿದು ಅದ. ಆಗ ಇವತ್ತಿಗೆ ನಾವು ಕೇಳಿ ಬೀರಪ್ಪ ಮುತ್ತೆ ಅಂತೂ ಆಟ ಮಾಡಿಸಿದ್ ನಿಮ್ ಹಿರಿಯರು ಹೇಳದಕ್ಕೆ ಕೇಳಿ ಮಾಡಿಸಿದ್ದು ಕರೆ ಅಂತೂ ಹೇಳ್ಯಾರ. ಹೌದು. ಆಗಲ್ರಿ ನೀ ಅದನ್ನ ಬೇಡ. ಅಲ್ಲಿ ಹಿರಿಯರು ಅದಾರ, ಇವರೇ ಹೇಳ್ಬೇಕು ಈಗ. ಹೌದು. ಹಿರಿಯರು ಬೀರಪ್ಪ ಮುತ್ತೆ ನಮ್ಮೂರಾಗ ಇದು ಹಿರಿಯರು ಯಾರು ಮತ್ತೆ ಹೇಳಿದ್ರು. ಈ
ಇಟ್ಕೋರಿ ಕತ್ತ ಗೌರ ಗೌರ ಜರ ನಿಂದ್ರಿ ಪಕ್ಕದ ಪೂಜಾರನ ಊರಲ್ಲಿ ಪವಾಡ ಮಾಡ್ಯಾನ ಅಂತಂದ್ರ ಅವ್ನ ಹಿಂದೆ ಯಾರು ಮಾಡಲೇನು ಹೇಳಕತ್ತಾರ ಅಷ್ಟೇ ನಮಗೆ ತಿಳಿದಿದ್ದಿರು ಬರಗಾಲ ಬಿದ್ದು ಟೈಮ್ನಾಗಿ ತರಿಸ್ಯಾರ ಮಳೆ ಭಕ್ತರಿಗೆ ಅನಾನುಕೂಲ ಆದ ಮುಂದೆ ಅವ್ರು ಸಹಾಯ ಮಾಡ್ಯಾರ ಜಗ ಉದ್ದಾರ ಮಾಡ್ಯಾರ ತಿಂಗ್ ಉದಾಹರಣೆ ಇದೆ ಹೋರ್ರಿ ಏನೋ ಅವ್ರು ನೀವು ನಮ್ಕ ಹಿರಿಯರು ನಾವೇ ನಿಮ್ಮನ್ನ ಬಂದವ್ರು ಅಲ್ಲ ಹೌದಾ ಏನು ಭಗವಂತ ನಮಗೆ ಬುದ್ಧಿ ಕೊಟ್ಟ ಅಂತ ಹೇಳ್ತೇವೆ ಹಿರಿಯರು ಹಿಂದೆ ಹೇಳಿಕೆ ಪ್ರಕಾರ ಹೇಳ್ಕೊತ ಹೇಳ ಏನಾರು ಇದಕ್ಕೆ ಬಿಟ್ಟು ಗೊತ್ತಿತ್ತಪ್ಪ ಬಂದು ಹೇಳಿದ್ರೆ ಮತ್ತೊಂದು ಊರಲ್ಲಿ ಹೇಳ್ತೀವಿ ಹೌದು ಮತ್ತೆ ಅದನ್ನ ಬಿಟ್ಟಿಗೆ ನಮ್ಮಂತ ಸಣ್ಣವ್ರು ಕೂಡ ನೀವು ಬಂದು ವಾದ ಮಾಡ್ತೀನಿ ಅಂದ್ರೆ ಏನು ನಾವು ಸಣ್ಣವ್ರಿಗೆ ಮದುವೆ ಹಳೆ ಬೇರೆ ಮೊದಲು ಇದ್ದೀರಿ ಎಲ್ಲ ಇದ್ದಿದ್ದೆ ಜಗತ್ತ ಮಾಲಿನ್ಯ ಬೀಜ ನಿಂತ ಮೇಲೆ ಕಂಪನಿ ಬೀಸ್ ಮೇಲೆ ಕರ್ದಾನ ಅಂದ್ರೆ ಮೊದಲು ಮಳೆ ಇತ್ತು ಅದನ್ನು ಒಂದು ಫವಾಡಿಗಳೆಲ್ಲ ಮತ್ತೆ ಮಳೆ ಇದ್ದಿಲ್ಲ ಮೊದಲ ಮಳೆಗಿರೋ ಮಳೆ ತಂದಾಗ ಅದು ಒಂದು ಬರಗಾಲ ಬಿದ್ದ ಟೈಮಲ್ಲಿ ಫವಾಡ ಮಾಡ್ಯಾರ ಮತ್ತೆ ಎಷ್ಟೋ ಸದ್ರನ್ನ ಬಂದು ಕೆಲವು ಹಾಕಿದ್ರತ್ತ ಮತ್ತ ಮತ್ರಿ ಇರಂಗೈತಿ ಇರ್ಲಿ ಇರ್ಲಿ ಆತ್ಮೀಯ ಬಂಧುಗಳು ಬಹಳ ಸಂತೋಷ ಗದ್ದಲ ಮಾಡಬೇಡ್ರಿ ಈ ಎಲ್ಲಾರು ಕೂಡ ನಮ್ಮನ್ನ ನಾನು ಪ್ರಶ್ನೆ ಮಾಡ್ಯಾರ ನೀವು ಯಾರು ಮಾಡತ್ರ ಬಡತ್ರ ಏನ್ ಪ್ರಶ್ನೆ ಮಾಡಂದ್ರೆ ಬೇಡಂದ್ರೆ